ಆನಂದ ಪರಮಾನಂದ ಸಚ್ಚಿದಾನಂದ. ಆನಂದ ಪರಮಾನಂದ ಸಚ್ಚಿದಾನಂದ ಸಿಗುವ ಜಾಗ ದುಡ್ಡಿನಿಂದ ಮಾತ್ರವಲ್ಲ. ದುಡ್ಡು ಒಂದು ಕಾರಣವೇ ಹೊರತು ಪರಿಪೂರ್ಣತೆ ದುಡ್ಡಿಂದ ಸಿಗೋದಿಲ್ಲ. ಸೊ ಆನಂದ ಪರಮಾನಂದ ಸಚ್ಚಿದಾನಂದವನ್ನು ಪಡಿಬೇಕು ಅಂತಂದರೆ ಯಾರಾದರೂ ಒಬ್ಬ ಗುರು ಬೇಕು, ಒಬ್ಬ ಗೈಡ್ ಬೇಕು. ಹೇಗೆ ಒಂದು ಸ್ಪೋರ್ಟ್ಸ್ಗೆ ಕೋಚ್ ಒಬ್ಬ ಇದ್ದಾನ, ಪ್ರತಿಯೊಂದಕ್ಕೂ ಒಬ್ಬ ಗೈಡು, ಹಾಗೆ ಆಧ್ಯಾತ್ಮಕ ಒಬ್ಬ ಗೈಡು. ಈಗ ರಾಮಕೃಷ್ಣ ಪರಮಹಂಸರು ಇಲ್ಲ, ಆದರೆ ಇದ್ದಾರೆ. ಅವ್ರ ಫೋಟೋ ಇಟ್ಕೊಂಡು ನೀವು ಮಾಡ್ತೀನಿ ಅಂದರೆ ಆಗಲ್ಲ. ಜೀವಂತವಾಗಿರುವ ಗುರು ನಮ್ಮನ್ನ ಕೊನೆಯ ತನಕ ದಾರಿ ತಲುಪಿಸುವ ತನಕ ನಮಗೆ ಗೈಡು. ಕೈನಲ್ಲಿ ಕಪ್ಪು ತಗೋಬೇಕು ನಾನು, ಅಲ್ಲಿ ತನಕ ನನಗೆ ಗೈಡ್ ಬೇಕು, ಕೋಚ್ ಬೇಕು. ಹಾಗೆ ಒಬ್ಬ ಗುರುವನ್ನು ನೀವು ಸೆಲೆಕ್ಟ್ ಮಾಡಿದ ಮೇಲೆ ಈ ರಾಜಯೋಗ ಇರೋ ಯೋಗಗಳಲ್ಲಿ ತುಂಬ ಸರಳವಾದ ಯೋಗ ಯಾವುದು ಅಂತಂದರೆ ರಾಜಯೋಗ. ಭಕ್ತಿ ಯೋಗ, ಭಗವಂತನ ಮೇಲೆ ಪ್ರೀತಿ ಮಾಡೋದು ಸಾಧ್ಯವೇ ಇಲ್ಲ. ಈ ರಾಮನ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲಿ, ಅಯೋಧ್ಯೆಯಲ್ಲಿ. ಈ ಉದ್ದಕ್ಕ ಕಲ್ಲು, ನಮ್ಮ ಮೈಸೂರನೇ ಅದನ್ನು ಸೃಷ್ಟಿ ಮಾಡಿದ್ದು. ಅಲ್ಲಿ ನೋಡಕ್ಕೆ ಸಾಧ್ಯವೇ? ಕಲ್ಲು ಕಾಣುತ್ತೆ ಅಷ್ಟೆ, ಮಾತಾಡ್ತೀಯದು ಇಲ್ಲ. ಅದ್ಯಾರು ತಪ್ಕೊಳತ್ತೀಯ ನಮ್ಮನ್ನ? ಇಲ್ಲ. ನೀವು ಹೋಗ್ಬಿಟ್ಟು ಇಲ್ಲಿಂದ ಅಯೋಧ್ಯೆಗೆ 5,000 10,000 20,000 ಖರ್ಚು ಮಾಡಿಕೊಂಡು, ಅಪ್ಪ ನೀನು ನೋಡಕ್ಕೆ ಬಂದೆ, ನಾನು 20,000 ಖರ್ಚು ಮಾಡಿದ್ದೀನಿ, ಕೊಟ್ಟು ಬಿಡೆಯ ನಾನು 20,000ನ ಕೊಡಲ್ಲ. ಹೋಲಿ 20,000 ಖರ್ಚು ಮಾಡಿದ್ದೀನಿ, 20 ಲಕ್ಷ ಕೊಡೆಯ? ಇಲ್ಲ. ಏನು ಉಪಯೋಗವೇ ಇಲ್ಲ, ಕಲ್ಲು ಥರ ನಿಂತಿದ್ದಾನ. ಆದರೆ ನಮ್ಮ ಹಿರಿಯರು ಅವ ಕೊಡ್ತಾನ ಅನ್ನೋದಕ್ಕೆ ಎಲ್ಲ ಹೋಗ್ತಾರೆ. ತಿರುಪತಿಲಿ ಸುರಿಮಳೆ, ಕಳ್ಳತನ ಮಾಡಿ ದುಡ್ಡೆಲ್ಲ ತಗೊಂಡು ಸುರಿತಾರೆ ತಿರುಪತಿಗೆ. ಆದರೆ ಇವುಗಳ ಮೂಲ ನಾವು ಹಿಡಿಬೇಕು ಅಂತಂದ್ರೆ ಒಂದು ಮೂಲ ಬೇಕು. ನಾವೆಲ್ಲ ಅಜ್ಞಾನಿಗಳು. ಅಜ್ಞಾನದಿಂದ ಜ್ಞಾನಕ್ಕೆ ಬರಬೇಕು ಅಂತಂದ್ರೆ ಹಿಡ್ಕೊಳಕ್ಕೊಂದು ದಾರ ಬೇಕು, ಕಡ್ಡಿ ಬೇಕು. ಆ ದಾರ ಕಡ್ಡಿಯೇ ಶೆಲೆ, ದೇವರ ರೂಪ. ಆದರೆ ಈ ಸ್ವರಯೋಗ ಅಂತನ್ನೋದು ಬರೀ ಗಾಳಿ, ನಾವು ತಗೊಳ್ಳುವ ಗಾಳಿಯನ್ನ ಮ್ಯಾನಿಪುಲೇಟ್ ಮಾಡಿ ಭಗವಂತನ ಕಣ್ಣು ಮುಂದೆ ನೋಡ್ಬೋದು. ಯಾರು ನಿಮ್ಮ ಗುರುಗಳು ಅಂತ ಹೇಳ್ತೀರಿ ಅವ್ರ ಜೊತೆ ನೀವು ಸಂಪರ್ಕ ಮಾಡ್ಬೋದು, ಮಾತಾಡ್ಬೋದು. ನಮ್ಮ ಹಿರಿಕರು ಬೇಕಾದ ಜನಗಳು ನಮಗೆ ಮುಂದೆ ಹುಟ್ಟಿ ಎಲ್ಲ ಸತ್ತೋಗಿದ್ದಾರೆ. ಅವರನ್ನೆಲ್ಲ ನೀವು ಕಣ್ಣು ಮುಂದೆ ತರಬಹುದು, ಅವ್ರ ಜೊತೆಗೆಲ್ಲ ನೀವು ಮಾತಾಡಬಹುದು. ನಿಮ್ಮ ಜೀವನದ ಮೂಲ ಏನು, ನೀವು ಏನಕ್ಕೋಸ್ಕರ ಹುಟ್ಟಿದ್ದೀರಾ ಅಂತನ್ನೋ ಪ್ರತಿಯೊಂದು ವಿಚಾರಗಳು ನಿಮ್ಮಿಂದ ನೀವೇ ಅರಿಬಹುದು. ಆ ಸಾಧ್ಯತೆಯನ್ನ ಈ ಉಸಿರಾಟದ ಮೂಲಕ ಕಂಡಿಡಿದ ವಿಧಿಯೇ ಸ್ವರಯೋಗ. ನಾನು ನಿಮ್ಗೆ ಯಾವಾಗಲೇ ಹೇಳಿದಾಗೆ